ದೆವ್ವಕ್ಕೆ ಹೆದರಬೇಕಾ? ನಾವು ನಮ್ಮ ಹೃದಯವನ್ನು ಯೇಸುವಿಗೆ ಕೊಟ್ಟರೆ ಮತ್ತು ಸೈತಾನನ ಮತ್ತು ಜೀವಂತವಾಗಿರುವ ಮತ್ತು ಸತ್ತವರ ಅನುಕರಣೆಗಳಿಗೆ ನಾವು ಭಯಪಡಬೇಕಾಗಿಲ್ಲ. ಮತ್ತು ಎಲ್ಲ ಪೈಶಾಚಿಕ ಚಟುವಟಿಕೆಗಳಾದ ಸೀನ್ಸ್, ouija ಬೋರ್ಡ್ಗಳು ಮತ್ತು ಪ್ರೇತವ್ಯವಹಾರದ ಇತರ ಚಟುವಟಿಕೆಗಳಿಂದ ದೂರವಿದ್ದೇವೆ. ಇದು ಬೈಬಲ್ನಲ್ಲಿದೆ. 1 ಜಾನ್ 4:1-4 ನಲ್ಲಿದೆ. ಪ್ರಿಯರೇ, ಪ್ರತಿಯೊಂದು ಆತ್ಮವನ್ನು ನಂಬಬೇಡಿ, ಆದರೆ ಆತ್ಮಗಳನ್ನು ಪರೀಕ್ಷಿಸಿ, ಅವು ದೇವರಿಂದ ಬಂದವು. ಚಿಕ್ಕ ಮಕ್ಕಳೇ, ನೀವು ದೇವರಿಂದ ಬಂದವರು ಮತ್ತು ಅವರನ್ನು ಜಯಿಸಿದ್ದೀರಿ, ಏಕೆಂದರೆ ನಿಮ್ಮಲ್ಲಿರುವವನು ಲೋಕದಲ್ಲಿರುವವನಿಗಿಂತ ದೊಡ್ಡವನು. ಇದು ಬೈಬಲ್ನಲ್ಲಿದೆ. ಜೇಮ್ಸ್ 4:7-8 ಆದ್ದರಿಂದ ದೇವರಿಗೆ ಸಲ್ಲಿಸು, ದೆವ್ವವನ್ನು ವಿರೋಧಿಸಿ ಮತ್ತು ಅವನು ನಿಮ್ಮಿಂದ ಓಡಿಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ ಮತ್ತು ಆತನು ನಿಮ್ಮ ಸಮೀಪಕ್ಕೆ ಬರುವನು. ದೇವರ ದೇವತೆಗಳು ನಮಗೆ ಮಾರ್ಗದರ್ಶನ ನೀಡುತ್ತಾರೆ ಮತ್ತು ರಕ್ಷಿಸುತ್ತಾರೆ. ಅವರು ನಮ್ಮನ್ನು ನೋಯಿಸುವುದಿಲ್ಲ, ನಮ್ಮ ಮೇಲೆ ತಂತ್ರಗಳನ್ನು ಆಡುವುದಿಲ್ಲ ಅಥವಾ ನಮಗೆ ಸುಳ್ಳು ಹೇಳುವುದಿಲ್ಲ. ಇದು ಬೈಬಲ್ನಲ್ಲಿದೆ. ಕೀರ್ತನೆ 91:9-11 ನಿಮ್ಮ ಎಲ್ಲಾ ಮಾರ್ಗಗಳಲ್ಲಿ ನಿಮ್ಮನ್ನು ಕಾಪಾಡಲು ಆತನು ತನ್ನ ದೂತರಿಗೆ ನಿಮ್ಮ ಮೇಲೆ ಆಜ್ಞಾಪಿಸುತ್ತಾನೆ. ನಿನ್ನ ಪಾದವನ್ನು ಕಲ್ಲಿಗೆ ತಾಗದಂತೆ ಅವರು ನಿನ್ನನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಳ್ಳುವರು. ನಾವು ಯೇಸುವಿಗೆ ನಿಷ್ಠರಾಗಿದ್ದರೆ ಮತ್ತು ನಂಬಿಕೆಯಿಂದ ಆತನಿಗೆ ವಿಧೇಯರಾಗಿದ್ದರೆ ಸೈತಾನನ ಶಕ್ತಿಗೆ ನಾವು ಭಯಪಡುವ ಅಗತ್ಯವಿಲ್ಲ. ಇದು ಬೈಬಲ್ನಲ್ಲಿದೆ. ಲೂಕ 10:19 ಇಗೋ, ನಾನು ನಿಮಗೆ ಸರ್ಪಗಳು ಮತ್ತು ಚೇಳುಗಳನ್ನು ಮತ್ತು ಶತ್ರುಗಳ ಎಲ್ಲಾ ಶಕ್ತಿಯ ಮೇಲೆ ತುಳಿಯುವ ಅಧಿಕಾರವನ್ನು ನೀಡುತ್ತೇನೆ ಮತ್ತು ಯಾವುದು ನಿಮಗೆ ಯಾವುದೇ ರೀತಿಯಲ್ಲಿ ಹಾನಿ ಮಾಡುವುದಿಲ್ಲ. ಇದು ಬೈಬಲ್ನಲ್ಲಿದೆ. ರೋಮನ್ನರು 8:31 ದೇವರು ನಮ್ಮ ಪರವಾಗಿದ್ದರೆ ನಮ್ಮ ವಿರುದ್ಧ ಯಾರು ಇರುತ್ತಾರೆ? ಇದು ಬೈಬಲ್ನಲ್ಲಿದೆ. ರೋಮನ್ನರು 8:38 ಸಾವು ಅಥವಾ ಜೀವನ, ದೇವತೆಗಳು ಅಥವಾ ರಾಕ್ಷಸರು, ವರ್ತಮಾನ ಅಥವಾ